ಪ್ರಭು ವಿಶ್ವಕರ್ಮನೇ, ನಮ್ಮ ಎಲ್ಲ ಕಾರ್ಯಗಳಿಗೆ ನೀನು ನೀಡಿದ ಶಕ್ತಿಗೆ, ಜ್ಞಾನಕ್ಕೆ ಹಾಗೂ ತೋರಿಸಿದ ಮಾರ್ಗದರ್ಶನಕ್ಕೆ ಅನಂತ ಅನಂತ ಧನ್ಯವಾದಗಳು. ನಿನ್ನ ಅನುಗ್ರಹದಿಂದ ಈ ಮಹೋತ್ಸವವು ಸೌಹಾರ್ದಯುತವಾಗಿ, ಭಕ್ತಿ ಭಾವ ತುಂಬಿದ ಸಂಭ್ರಮವಾಗಿ, ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗಿದೆ. ನಿನ್ನ ದಯೆ ಸದಾ ನಮ್ಮ ಮೇಲಿರಲಿ. ಈ ದಿನ ನಾವು ಕೇವಲ ಒಂದು ಸಮಾರಂಭಕ್ಕಾಗಿ ಸೇರಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಇತಿಹಾಸವನ್ನು ಸೃಷ್ಟಿಸಿದಂತಹ, ಜಗತ್ತನ್ನೇ ಸೃಷ್ಟಿಕರಿಸಿದಂತಹ ಸೃಷ್ಟಿಕರ್ತನ ವಂಶಜರು ನಾವು ಅನ್ನೋ ಒಂದು ಹೆಮ್ಮೆಯಿಂದ ಬೀಗುವಂಥ ಕಾರ್ಯಕ್ರಮ. ಇಲ್ಲಿ ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು ಎನ್ನುವಂತೆ ನಮ್ಮ ಸಮುದಾಯದ ಹೆಮ್ಮೆಯ ಕಳಶಪ್ರಾಯರನ್ನ ಇಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಒಂದು ಕೆಲಸವೂ ಆಗುತ್ತಿದೆ. ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾದ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ 2025 ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ಜರುಗಿತು. ದೇವರನ್ನ ಮಾಡುವಂತ ಜನ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ವಿಶ್ವಕರ್ಮ ಅಂದ್ರೆ ಒಂಥರ ಸೃಷ್ಟಿಕರ್ತರು. ಹಿಂದೆ ಪುರಾಣಗಳಲ್ಲೂ ಹಾಗೆ ಇರೋದು, ಸೃಷ್ಟಿಕರ್ತ ಅಂತಾನೆ ಇರೋದು. ಈ ಸಮಾಜ ಯಾವ ರೀತಿ ಒಂದು ಕಲ್ಲನ್ನ ಮೂರ್ತಿ ಮಾಡುತ್ತೋ, ಒಂದು ಕಲ್ಲನ್ನ ದೇವರಾಗಿ ಸೃಷ್ಟಿ ಮಾಡುತ್ತೋ, ಅದೇ ರೀತಿ ಈ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಪರಂಪರೆಯನ್ನು ತೆಗೆದುಹಾಕಿ ಒಳ್ಳೆ ಪರಂಪರೆಯನ್ನು ಬೆಳೆಸುವಂಥ ಒಂದು ದೊಡ್ಡ ಸಮಾಜವಾಗಿ ವಿಶ್ವಕರ್ಮ ಸಮಾಜ ಬೆಳೀಲಿ. ನಿಮ್ಮಲ್ಲೂ ನೂರಾರು ಯುವಕರು, ನೂರಾರು ಯುವತಿಯರು ಈ ಸಮಾಜದ ಕೀರ್ತಿಯನ್ನು ಬೆಳೆಯುವಂಥ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಕೀರ್ತಿಯನ್ನು ತನ್ನಿ ಅನ್ನೋ ಶುಭ ಹಾರೈಕೆಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತ್ ಮಾತಾ ಕಿ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಬಹಳ ಆಸಕ್ತಿಯನ್ನು ವಹಿಸಿ ಸಂಘಟಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಯುವ ನೇತಾರ ಡಾಕ್ಟರ್ BM ಉಮೇಶ್ ಕುಮಾರ್ ಅವರೇ, ವಿಶ್ವಕರ್ಮ ಸಮಾಜದಿಂದ ಈ ರೀತಿ ಒಂದು ನೇತೃತ್ವವನ್ನು ವಹಿಸಿ ಇಷ್ಟೊಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾರೆ ಅಂತ ನಾನು ಖಂಡಿತ ನಿರೀಕ್ಷಣೆ ಮಾಡಿರಲಿಲ್ಲ. ಬಹಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸಭೆ ಸಾಮಾನ್ಯ ಸಂಜೆ ಬೆಂಗಳೂರು ಮಹಾನಗರದಲ್ಲಿ 6:30 ಅಂತ ಹೇಳಿದ್ರೆ 7 ಕಾಲಿಗೆ ಸಭಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಆದರೆ ಈ ಕಾರ್ಯಕ್ರಮ 6:30ಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ 6 ಗಂಟೆಗೆ ಸಭಾಭವನ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು. ಇದರ ಅರ್ಥ ಯಾವ ರೀತಿ ಇವತ್ತು ವಿಶ್ವಕರ್ಮ ಸಮಾಜ ಜಾಗೃತರಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಇದು ಗೋಚರ ಆಗ್ತಾ ಇದೆ. ಬಂಧುಗಳೇ, ವಿಶ್ವಕರ್ಮ ಸಮಾಜ ಅಂತ ಹೇಳಿದ್ರೆ ಈ ಸಮಾಜ ಬೇಡುವ ಸಮಾಜ ಅಲ್ಲ, ಕೈ ಚಾಚಿ ಬೇಡತಕ್ಕಂಥ ಸಮಾಜ ಅಲ್ಲ. ಅದರ ಬದಲಾಗಿ ತನ್ನ ಕೌಶಲ್ಯದಿಂದ ಪ್ರಾಚೀನ ಕಾಲದಿಂದಲೂ ಸಹ ಭಾರತವನ್ನ ವಿಶ್ವಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ಯಾವ್ದಾರು ಇದ್ರೆ ನಮ್ಮ ಹೆಮ್ಮೆಯ ವಿಶ್ವಕರ್ಮ ಸಮಾಜ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ವಿಶ್ವಕರ್ಮ ಸಮಾಜ ಅನ್ನೋದಕ್ಕೂ ಕೂಡ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ. ಆತ್ಮೀಯ ಬಂಧುಗಳೇ, ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವದ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಸಮಾಜದ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ವಿಶ್ವಕರ್ಮ ಸಮಾಜದ ಹಾಗೂ ಸರ್ವ ಸಮಾಜದ ಸಾಧಕರನ್ನು ವಿವಿಧ ಪ್ರಶಸ್ತಿಗಳ ಮೂಲಕ ಮಹೋತ್ಸವದಲ್ಲಿ ಗೌರವಿಸಲಾಯಿತು. ವಿಶ್ವಕರ್ಮ ಸಮಾಜದ ಹೆಗ್ಗುರುತಾದ ಪಂಚಕಸುಬಿನಲ್ಲಿ ಸಾಧನೆ ಮಾಡಿದ 5 ಸಾಧಕರಿಗೆ ವಿಶ್ವಕರ್ಮ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಲ್ಲನ್ನು ಮಾತನಾಡಿಸುವ ಶಕ್ತಿ ಇದ್ರೆ, ಕಲ್ಲನ್ನು ನಗಿಸುವ ಶಕ್ತಿ ಇದ್ರೆ, ಮರದ ತುಂಡುಗಳಿಗೆ ರೂಪವನ್ನು ಕೊಡುವಂತಹ ಶಕ್ತಿ, ವಿಶೇಷ ಕೌಶಲ್ಯತೆ ಇದ್ದರೆ ಅದು ವಿಶ್ವಕರ್ಮಗಳಿಗೆ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ.
ಯಾಕೆಂದರೆ ಒಂದು ಕಲ್ಲನ್ನು ಕೆತ್ತಿ ಅದಕ್ಕೆ ಜೀವವನ್ನು, ಒಂದು ರೂಪವನ್ನು ಕೊಡುವಂಥ ಕಲೆ ಅದು ಪುರಾತನ ಕಾಲದಿಂದ ಬಂದಂಥದ್ದು. ನಮ್ಮ ಪುರಾತನ ಕಾಲದಲ್ಲಿ ಬಂದಂಥ ಈ ಕಲೆಯನ್ನು ಈ ಸಮಾಜ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಬಹಳ ಹೆಮ್ಮೆಯ ಕೆಲಸವಾಗಿದೆ. ದೈವದತ್ತವಾಗಿ ಬಂದಂಥ ನಿಜವಾದ ಆರ್ಕಿಟೆಕ್ಟ್, ಇಂಜಿನಿಯರ್ಸ್ ಅಂದರೆ ನೀವು ಅಂತ ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮ ಉಮೇಶ್ ರವರು ನಿಯೋಜನೆ ಮಾಡಿದಾಗ ನನಗೆ ಭಾಳ ಸಂತೋಷವಾಯಿತು. ಯಾಕೆ ಅಂತ ಹೇಳಿದ್ರೆ ಹಿಂದಿನಿಂದನೂ ಕೂಡ ನಾನು ಈ ಸಮಾಜ ಜೊತೆಯಲ್ಲೇ ಬೆರೆತಂಥವ್ರು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಆದರೆ ಈ ಕಾರ್ಯಕ್ರಮ ವಿಶಿಷ್ಟವಾಗಿದೆ ಮತ್ತು ಅತ್ಯುತ್ತಮವಾಗಿ ಶಾಂತಿಯುತವಾಗಿ ಆ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಭಾಳ ಸಂತೋಷ. ಈ ಸಮಾಜ ಒಂದು ಈ ರಾಷ್ಟ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೇವೆ. ವಿಶ್ವಕರ್ಮ ಸಮಾಜದಿಂದ ಹೊರಹೊಮ್ಮಿದ ಸಾಮಾಜಿಕ ಸಾಧಕರನ್ನು ವಿಶ್ವಕರ್ಮಶ್ರೀ ಪ್ರಶಸ್ತಿಯ ಮೂಲಕ ಗೌರವಿಸಲಾಯಿತು. ಜಗತ್ತಿನ ನಾಗರಿಕತೆಯ ಸೃಷ್ಟಿಗೆ ತಂತ್ರಜ್ಞರಾಗಿ ಕೆಲಸ ಮಾಡಿದವರು ಯಾರು ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ. ನಮ್ಮ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಜಾತಿಗಳು ವಿವಿಧ ಅಂಗಾಂಗಗಳಾದರೆ ಹಿಂದೂ ಅಂತಕ್ಕಂಥ ದೇಹದ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾವೆ. ಆ ಹಿಂದೂ ಮತ್ತು ಹಿಂದುತ್ವ ಉಳಿದರೆ ಮಾತ್ರ ನಾವೆಲ್ಲ ಉಳ್ಕೊಳ್ತೀವಿ ಎನ್ನುವಂಥ ಸತ್ಯವನ್ನು ಮರೆಯದೆ ಆ ಮೂಲಕ ವಿವಿಧ ಸಮಾಜಗಳು ಈ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾಡೋಣ. ಹಾಗೆ ಮಾಡೋದ್ರ ಮೂಲಕ ನಿಮಗೆ ನಾನು ವಿನಂತಿ ಮಾಡ್ತೇನೆ, ಇಲ್ಲಿ ನಾವು ಯಾರು ಸಣ್ಣ ಸಮಾಜ ಅಲ್ಲ, ಹಿಂದೂ ಸಮಾಜದ ಭಾಗ. ಭಾರತ್ ಮಾತಾ ಕಿ ಹರ ಹರ, ಜೈ ಶ್ರೀರಾಮ್. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತ ಶ್ರೀಯುತ ಉಮೇಶ್ ರವರು. ಅವರ ಒಂದು ಪರಿಶ್ರಮದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಉಮೇಶ್ಗೆ ಇನ್ನಷ್ಟು ಶಕ್ತಿಯನ್ನ ಕೊಡಲಿ, ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಉಮೇಶ್ ಮೇಲೆ ಇರ್ಲಿ ಅಂತೇಳಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಶ್ರೀ ಕಾಳಿಕಾದೇವಿ ಪ್ರಶಸ್ತಿ, ಶ್ರೀ ಮೌನೇಶ್ವರ ಪ್ರಶಸ್ತಿ, ಶ್ರೀ ಸಿದ್ದಪ್ಪಾಜಿ ಪ್ರಶಸ್ತಿ ಹಾಗೂ ಅಮರ ಶಿಲ್ಪಿ ಜಕಣಾಚಾರಿ ಪ್ರಶಸ್ತಿಗಳನ್ನು ಅರ್ಹ ವಿಶ್ವಕರ್ಮ ಸಾಧಕರಿಗೆ ಪ್ರದಾನ ಮಾಡಲಾಯಿತು. ಇವತ್ತು ಗೆಳೆಯ ಉಮೇಶ್ ಕುಮಾರ್ ನಮ್ಮನ್ನೆಲ್ಲ ಸೇರಿಸಿದ್ದಾರೆ. ನನಗೆ ಇವತ್ತು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿರ್ತಕ್ಕಂಥವರ ಕೌಶಲ್ಯ ನೋಡಿದ್ರೆ he has got all the leadership capacity ಅಂತಕ್ಕಂಥ ಮಾತಾಡ್ಲಿಕ್ಕೆ ಬಯಸ್ತೇನೆ. ಈ ಕಾಯಕ ಸಮಾಜ ಇಲ್ದೇನೆ ಹೋದ್ರೆ ಹಿಂದೇನೂ ಸಮಾಜ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಈಗಲೂ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಮೇಶ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ನನಗೆ ಸ್ವಲ್ಪ ಆಶ್ಚರ್ಯನೇ ಆಯಿತು. ಸಾಮಾನ್ಯವಾಗಿ ನಾವು ನ್ಯಾಯಾಧೀಶರು ಪಬ್ಲಿಕ್ ಫಂಕ್ಷನ್ಗಳಿಗೆ ಬರೋದು ಕಡಿಮೆ. ಅದರಲ್ಲೂ ಈ ಥರ ಒಂದು ಜನಾಂಗದ ಕಾರ್ಯಕ್ರಮ, ಇದಕ್ಕೆ ನಮ್ಮನ್ನಂಥವ್ರನ್ನ ಸಾಮಾನ್ಯವಾಗಿ ಆಹ್ವಾನಿಸೋದು ಕಡಿಮೆನೆ. ಉಮೇಶ್ ಅವರು ಬರಬೇಕು ಸರ್, ನಮ್ಮ ಜನಾಂಗದವ್ರನ್ನ ಉದ್ದೇಶಿಸಿ ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊಂಡಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಮ್ಮ ದೇಶನ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ವಿಶ್ವಕರ್ಮದ ಜನಾಂಗದ ಕೆಲಸ ಬಹಳ ಶ್ಲಾಘನೀಯ ಅಂತ. ಎಷ್ಟು ವರ್ಷಗಳ ಹಿಂದೆ ಮಾಡಿದಂಥ ಕೆತ್ತನೆಗಳು, ಕಲಾಶಿಲ್ಪಗಳು ಇವತ್ತು ಕೂಡ ನಮ್ಮ ಜನರ ಕೌಶಲ್ಯತೆಗೆ ಕನ್ನಡಿ ಹಿಡಿದಾಗೆ ನಿಂತಿವೆ. ಸಮಾಜದ ವಿವಿಧ ರಂಗಗಳಲ್ಲಿ ಉನ್ನತ ಸಾಧನೆ ತೋರಿದ ಸಾಧಕರನ್ನು ಗೌರವಿಸುವ ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಪ್ರದಾನ ಮಾಡಲಾಯಿತು. ಸಾಕಷ್ಟು ಜನ ಶಿಲ್ಪಿಗಳು ಇವತ್ತು ಇಲ್ಲಿದ್ದೀರಾ. ನೀವೇ ನಿಜವಾದ ಗಣ್ಯರು. ನಿಮ್ಮನ್ನ ಏನಂತ ಕರೆಯೋದು? ದೈವಾಂಶ ಸಂಭೂತರು ಅಂತಲೇ ಕರಿಬೇಕು. ನಮ್ಮ
ವಿಚಾರಗಳು, ಆಚಾರಗಳು ಇನ್ನೂ ಜೀವಂತವಾಗಿದೆ ಅಂದರೆ ಅದು ಎಲ್ಲ ಶಿಲ್ಪಿಗಳಿಂದನೇ. ಯಾಕೆಂದರೆ ಇರೋದೇ ಇಲ್ಲ. ಒಂದು ಸ್ವಲ್ಪ ಹಿಸ್ಟ್ರಿ ಅನ್ನೋದು ತೆಗೆದು ನೋಡಿದ್ರೆ ಬುಕ್ಗಳಿರಲ್ಲ, ಚಾನಲ್ಸ್ಗಳಿರಲ್ಲ, ಟಿ ವಿ ಇರಲ್ಲ. ದಾಖಲಾತಿ ಅಂತ ನೋಡಿದ್ರೆ ನಮಗಿರೋದು ದೇವಸ್ಥಾನದ ಮೇಲಿರೋ ಕೆತ್ತನೆಗಳು. ಅದಕ್ಕೆ ಅದು ಇನ್ನೂ ಜೀವಂತವಾಗಿ ನಮಗೆ ಕಾಣಿಸ್ತಾ ಇದೆ ಅಂದರೆ ಎಲ್ಲ ಅವ್ರುಗಳ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನಂಥ ಚಿಕ್ಕ ಕಲಾವಿದನಿಗೆ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಹಾನರ್ ಮಾಡ್ತೀರಾ ಅನ್ನೋದನ್ನೇ ಇಟ್ ಈಸ್ ಅ ಬಿಗ್ ಥಿಂಗ್. ನನ್ನನ್ನು ಇಲ್ಲಿ ಕರೆದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಲಾವಿದರಾಗಿ ನಾವು ಎಷ್ಟೋ ವೇದಿಕೆಗಳಲ್ಲಿ ಈ ರೀತಿಯ ಒಂದು ಅಭಿಮಾನವನ್ನು ಹಾಗೂ ಸನ್ಮಾನವನ್ನು ಸ್ವೀಕರಿಸಿರ್ತೀವಿ. ಆದರೆ ನನಗೆ ಇದು ತುಂಬ ವಿಶೇಷ ಅಂತ ನನಗನ್ನಿಸ್ತು. ಇದು ವಿಶೇಷ ಮಾತ್ರ ಅಲ್ಲ, ಇದು ಒಂದು ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡೋದಿದೆಯಲ್ಲ, ಬಹುಶಃ ಅದಕ್ಕೆ ಒಂದು ವಿಶೇಷವಾದಂಥ ಪ್ರಶಸ್ತಿ ನಾಡಿನಲ್ಲಿ ಏನಾದ್ರು ಇದ್ದರೆ ಅದು ನಿಮ್ಮ ಸಂಸ್ಥೆಗೆ ಕೊಡಬೇಕು ಅಂತ ನನಗನ್ಸುತ್ತೆ. ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜಿಸಿ ನಾಡಿನ ಅನೇಕ ವೃತ್ತಿಗಳಲ್ಲಿ, ಕೆಲಸಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದವ್ರಿಗೆ ಅಥವಾ ಯಶಸ್ಸನ್ನು ಪಡೆದವ್ರಿಗೆ ಅವ್ರನ್ನ ಕರೆದು ಸನ್ಮಾನ ಮಾಡೋದಿದೆಯಲ್ಲ, ಅದು ನಿಂಬೆ ಹೆಗ್ಗಳಿಕೆ ಅಂತ ಹೇಳ್ತೀನಿ ಉಮೇಶ್ ಕುಮಾರ್ ಅವ್ರಿಗೆ. ಮುಖ್ಯವಾಗಿ ನಾನು ಇವತ್ತು ಬರಬೇಕಾದ ಕಾರಣ ಒಂದು ಏನಂತ ಅಂದರೆ, ನನಗೂ ಅವ್ರಿಗೂ ಭಾಳ ಹಿಂದಿನಿಂದನೇ ಪರಿಚಯ ಇದೆ. ಅವರು ಲಿಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದ್ದಾನೆ. ಆ ಲಿಫ್ಟಿನ ಒಂದು ವಿಚಾರವಾಗಿ ನಾವು ಒಂದು ಸಣ್ಣದಾದ ಒಂದು ಆ್ಯಡ್ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ಬೇಕಾಗಿದ್ದು ಇಬ್ಬರು ಹಿರಿಯ ಕಲಾವಿದರು, ಒಂದು ನಾನು ಮತ್ತು ರಮೇಶ್ ಭಟ್. ಆ ಕೆಲಸ ಮಾಡಿದಾಗ ಅವ್ರಿಗೆ ಆದಂಥ ತೃಪ್ತಿ ಮತ್ತು ಆ ಸಂಬಂಧ ನಮ್ಮನ್ನು ಹಾಗೇ ಲಿಫ್ಟ್ ಮಾಡ್ತಾನೆ ಇದೆ. ನನ್ನ 200ನೇ ಸಿನಿಮಾಕ್ಕೆ ನಾನು ಲಿಫ್ಟ್ ಮ್ಯಾನ್ ಅಂತ ಅದೇ ಕಾರಣಕ್ಕೆ ಇದ್ದಿದ್ದೆ. ಎಲ್ಲರನ್ನೂ ಲಿಫ್ಟ್ ಮಾಡ್ತಾ ಇರುವ ನಿಮ್ಮ ಉಮೇಶ್ ಅವರೇ, ನಿಮಗೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ, ಆಭಾರಿಯಾಗಿರ್ತೀವಿ. ಡಾಕ್ಟರ್ ಉಮೇಶ್ ಕುಮಾರ್ ಅವರ ಪೂರ್ವಜರಾದ ಕಂಜೀರಾ ಚಕ್ರವರ್ತಿ ಶ್ರೀ ರಾಮಾಚಾರ್ ಹಾಗೂ ಪ್ರಖ್ಯಾತ ಶಿಲ್ಪಿ ರಾಜಶೇಖರಾಚಾರ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಸಾಧಕರಿಗೆ ಪ್ರದಾನ ಮಾಡಲಾಯಿತು. ಕೊಳಲು ಮತ್ತು ನಿಮ್ಮ ಚಪ್ಪಾಳೆಯ ಒಂದು ಜುಗಲ್ಬಂದಿ ಇವಾಗ ಮಾಡೋಣ ನಾವು. ಡಾಕ್ಟರ್ ಉಮೇಶ್ ಕುಮಾರ್ ಅವರ ವಿಶ್ವಕರ್ಮ ಸಮುದಾಯ ಸೇವೆಯನ್ನು ಅನಾವರಣಗೊಳಿಸುವ ವಿಶ್ವಕರ್ಮ ಸೇವಾಪಥ ಪುಸ್ತಕವನ್ನು ಮಹೋತ್ಸವದಲ್ಲಿ ಗಣ್ಯರು ಬಿಡುಗಡೆ ಮಾಡಿದರು. ಮಹೋತ್ಸವಕ್ಕೆ ಅನಿವಾರ್ಯ ಕಾರಣಗಳಿಂದ ಗೈರು ಹಾಜರಾಗಿದ್ದ ರಾಜ್ಯದ ಘನವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಕಳುಹಿಸಿಕೊಟ್ಟಿದ್ದ ಸಂದೇಶವನ್ನು ಅವರ ವಿಶೇಷ ಕಾರ್ಯದರ್ಶಿಗಳಾದ ಆರ್ ಪ್ರಭುಶಂಕರ್ ಅವರು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. I extend my best wishes for the good, grand success of the event and for the continued progress and well-being of the ವಿಶ್ವಕರ್ಮ ಕಮ್ಯುನಿಟಿ. ಡಾಕ್ಟರ್ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾನವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜ ಬಾಂಧವರಿಗೆ ಉತ್ತಮ ಸೇವೆ ಸಲ್ಲಿಸಲಿ ಎಂದು ನಾನು ಆಶಿಸುತ್ತೇನೆ. ವಂದನೆಗಳು. ಹಾಗೆಯೇ ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವರು ಸಹ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದರು. ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ವಿಶ್ವಕರ್ಮ ದೇವರನ್ನು ಸ್ತುತಿಸುವ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಗೆ ಅಪಾರ ಜನಸ್ಪಂದನೆ ವ್ಯಕ್ತವಾಗಿತ್ತು. ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಸಮಾರಂಭದಲ್ಲಿ ವಿಶ್ವಕರ್ಮ ಸಮುದಾಯದ 200ಕ್ಕೂ ಹೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಶಿಕ್ಷಣದ ಮಹತ್ವವನ್ನು ಸಾದರಪಡಿಸಲಾಯಿತು. ವಿಭಜ್ಯ ಮೂರ್ತಿರೂಪೇಣ ತತ್ತದ್ ಗರ್ಭಾಂಕುರಾದಿಕಂ ಅದೃಶ್ಯೇನೈವ ರೂಪೇಣ ವಿಶ್ವಕರ್ಮ ಅಸೃಜತ್ ಸ್ವಯಂ ಅಂತಕ್ಕಂಥದ್ದಾಗಿ ಶಿಲ್ಪಶಾಸ್ತ್ರ ಹೇಳುತ್ತೆ.
ಯಾವ ಯಾವ ರೂಪದಲ್ಲಿ ವಿಗ್ರಹಗಳನ್ನು ನಿರ್ಮಾಣ ಮಾಡಿರಲಿ, ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಗಣಪತಿ, ಯಾವ ಯಾವ ವಿಗ್ರಹಗಳನ್ನು ಮಾಡಿದ್ರೂ ಕೂಡ, ಯಾವ ಯಾವ ಕಲೆಗಳನ್ನು ಹೊರಹೊಮ್ಮಿಸಿದರೂ ಕೂಡ, ಪಂಚಶಿಲ್ಪಗಳನ್ನು ಯಾವುದನ್ನೇ ಮಾಡಿದ್ರೂ ಕೂಡ ಅದರೆಲ್ಲದರಲ್ಲಿ ವಿಶ್ವಕರ್ಮನ ಅಂಶವೇ ತುಂಬಿರುತ್ತೆ ಅಂತಕ್ಕಂಥದ್ದಾಗಿ ಶಿಲ್ಪಶಾಸ್ತ್ರ ಹೇಳುತ್ತೆ. ಡಾಕ್ಟರ್ ಉಮೇಶ್ ಕುಮಾರ್ ರವರು ಸಂಯೋಜಿಸ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಇಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮತ್ತೊಂದು ನೋಡಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಅದು ನಮ್ಮ ಉಮೇಶ್ ಕುಮಾರ್ ಅವರ ಸಾಧನೆ ಅಂತ ಹೇಳಬೇಕಾಗ್ತದೆ. ಚಿಕ್ಕ ವಯಸ್ಸಿನಲ್ಲಿ ಇಂಥ ದೊಡ್ಡ ಸಾಧನೆ. ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಆಯೋಜಿಸಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾವೇಶಕ್ಕೆ ಹೊಸ ರಂಗು ತಂದು ನೆರೆದಿದ್ದ ಸಾವಿರಾರು ಜನರಿಗೆ ಮನೋಲ್ಲಾಸವನ್ನು ನೀಡಿದವು. ಸರ್ವ ಸಮಾಜದ ವೈವಿಧ್ಯಮಯ ಕ್ಷೇತ್ರಗಳ ಅನೇಕ ಗಣ್ಯರು ಮಹೋತ್ಸವದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಘನತೆಯನ್ನು ಹೆಚ್ಚಿಸಿದರು. ಮಹೋತ್ಸವಕ್ಕೆ ಆಗಮಿಸಿದ್ದ ಗಣ್ಯರಿಗೆ ಗೌರವ ಸನ್ಮಾನ ಪ್ರದಾನ ಮಾಡಿ ಕೃತಜ್ಞತೆ ಸಲ್ಲಿಸಲಾಯಿತು. ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವವು ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಚಾರ ಪಡೆದಿದ್ದು, ಇದಕ್ಕಾಗಿ ಪ್ರತಿಷ್ಠಾನವು ಮಾಧ್ಯಮ ಸ್ನೇಹಿತರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ಹಾಗೂ ವಿಶ್ವಕರ್ಮ ಸಮಾಜದ ಪ್ರಭಾವಶಾಲಿ ರಾಜ್ಯ ಮುಖಂಡರಾಗಿರುವ ಡಾಕ್ಟರ್ BM ಉಮೇಶ್ ಕುಮಾರ್ ಅವರ ಬದ್ಧತೆ ಹಾಗೂ ಸಂಘಟನಾ ಚತುರತೆ ಈ ಮಹೋತ್ಸವದ ಮೂಲಕ ಮತ್ತೊಮ್ಮೆ ಅನಾವರಣಗೊಂಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉಮೇಶ್ ಕುಮಾರ್ ಅವರು, ನಮ್ಮ ಕೈಯಲ್ಲಿ ತಲೆಮಾರುಗಳ ಜ್ಞಾನವಿದೆ. ಆ ಜ್ಞಾನವನ್ನು ಹೊಸ ಚಿಂತನೆ, ಹೊಸ ಸಂಶೋಧನೆಗಳ ಜೊತೆ ಸೇರಿಸಿದರೆ ಮುಂದೆ ವಿಶ್ವಕರ್ಮ ಸಮುದಾಯವೇ ಸಮಾಜದ ನಾಯಕರಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ವಿಶ್ವಕರ್ಮ ವೈಭವ ಮತ್ತು ಸಂಸ್ಕೃತಿಯನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇದನ್ನು ಸಾರಬೇಕು ಅಂತ ಪ್ರತಿಯೊಬ್ಬ ವಿಶ್ವಕರ್ಮ ಸಮಾಜದ ಕುಲಬಾಂಧವರಲ್ಲಿ ಕೇಳಿಕೊಳ್ಳುತ್ತಾ, ವಿಶ್ವಕರ್ಮನೆಂದರೆ ಸಂಸ್ಕೃತಿ, ವಿಶ್ವಕರ್ಮನೆಂದರೆ ಶಕ್ತಿ, ವಿಶ್ವಕರ್ಮನೆಂದರೆ ಶಾಶ್ವತ ಪ್ರಗತಿ. ಹೆಮ್ಮೆಯಿಂದ ಹೇಳಿ ಜೈ ವಿಶ್ವಕರ್ಮ ಅಂತ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಜ್ಞಾನ, ಕೌಶಲ್ಯ, ಮೌಲ್ಯ ಎಂಬ ತ್ರಿವೇಣಿ ಸಂಗಮದ ಮೂಲಕ ಸಮಾಜವನ್ನು ಬಲಿಷ್ಠಗೊಳಿಸುತ್ತಿರುವ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನವು ಇನ್ನೊಂದು ಅದ್ದೂರಿ ಮಹೋತ್ಸವದ ಮೂಲಕ 2026ರಲ್ಲಿ ಮತ್ತೆ ತಮ್ಮ ಮುಂದೆ ಬರಲಿದೆ. ಧನ್ಯವಾದಗಳು.